ಅಮೆರಿಕ ಹಾಗೆ ಇರಾನ್ ನಡುವೆ ಒಪ್ಪಂದದ ಸಮಯ ಸನ್ನಿಹಿತವಾಗಿದೆ. ಜೂನ್ 19ನೇ ತಾರೀಕು ಎರಡೂ ರಾಷ್ಟ್ರಗಳು ಸಹಿಯನ್ನ ಹಾಕ್ತಾವೆ. ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಅವರು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಹೀಗೆಲ್ಲ ಇಡೀ ಜಗತ್ತು ಭಾವಿಸಿತ್ತು, ಜಗತ್ತು ನಿಟ್ಟುಸಿರನ್ನ ಬಿಟ್ಟಿತ್ತು. ಆದ್ರೆ ವಿಪರ್ಯಾಸ ನೋಡಿ, ಇನ್ನೂ ಒಪ್ಪಂದ ಆಗಿಲ್ಲ, ಒಪ್ಪಂದಕ್ಕೆ ಸಹಿ ಬಿದ್ದಿಲ್ಲ ಎರಡೂ ರಾಷ್ಟ್ರಗಳದ್ದು. ಆಗ್ಲೇ ಹೊಸ ಗೊಂದಲ ಮೂಡ್ಬಿಟ್ಟಿದೆ. ಎರಡೂ ರಾಷ್ಟ್ರಗಳ ಮಧ್ಯೆ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಭಿನ್ನಾಭಿಪ್ರಾಯ ಬೆಳಕಿಗೆ ಬರ್ತಾ ಇದೆ. 14 ಪಾಯಿಂಟ್ ಫ್ರೇಮ್ ವರ್ಕ್ ನಲ್ಲಿ ಆದಂತಹ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಪ್ರಮುಖವಾಗಿ ಯಾವ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ಗೆ $300 ಬಿಲಿಯನ್ ನೀಡೋಕೆ ಡೊನಾಲ್ಡ್ ಟ್ರಂಪ್ ಅವರು ಒಪ್ತಾ ಇಲ್ಲ. $300 ಬಿಲಿಯನ್ ಯಾಕೆ? ರೀಕನ್ಸ್ಟ್ರಕ್ಟ್ ಮಾಡೋಕೆ ಇರಾನ್ನ ಮೇಲೆ ಎಷ್ಟು ದಾಳಿಗಳಾಗಿರುವಂತಹ ಕಾರಣಕ್ಕಾಗಿ, ಎಷ್ಟು ಹಾನಿಯಾಗಿರುವಂತಹ ಕಾರಣಕ್ಕಾಗಿ ನಿಮ್ಮ ಪರಿಹಾರದ ರೂಪದಲ್ಲಿ ಹಣವನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಂತೆ ಆರಂಭದಲ್ಲಿ. ಆದ್ರೆ ಈಗ ನಾವು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅಮೆರಿಕ ಹೇಳ್ತಾ ಇದೆ ಒಪ್ಪಂದದ ಅಂಶವೇ ಫೇಕ್ ನ್ಯೂಸ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಮಾತಿನಿಂದಾಗಿ ಕದನ ವಿರಾಮದ ಮೇಲೆ ಸದ್ಯ ತೂಗುಗತಿ ನೇತಾಡ್ತಾ ಇದೆ. ನ್ಯೂಕ್ಲಿಯರ್ ಅಸ್ತ್ರದ ವಿಚಾರದಲ್ಲೂ ಕೂಡ ಎರಡೂ ರಾಷ್ಟ್ರಗಳ ಮಧ್ಯೆ ಗೊಂದಲ ಇದೆ. ಹಾಗಾಗಿ ಜೂನ್ 19ನೇ ತಾರೀಕು ನಿಗದಿಯಾಗಿದೆಯಲ್ಲ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎರಡೂ ರಾಷ್ಟ್ರಗಳು ಹೋಗಿ ಸಹಿಯನ್ನ ಹಾಕೋದು ಈ ಒಪ್ಪಂದಕ್ಕೆ. ಆ ಸಹಿಯ, ಆ ಒಪ್ಪಂದದ ಕಥೆ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನೇನು ಯುದ್ಧ ಮುಗೀತು, ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ, ಮತ್ತೆ ಆ ನರಕ ಯಾತನೆಯನ್ನ ಕಾಣ್ತಾ ಇರುವಂತಹ ಜಗತ್ತು ನಿಟ್ಟುಸಿರು ಬಿಡುವಂತಹ ಕಾಲ ಸನ್ನಿಹಿತವಾಗಿದೆ ಅಂದ್ಕೊಂಡ್ರೆ ಎಂಡ್ ಮೂಮೆಂಟ್ ನಲ್ಲಿ ಗೇಮ್ ಚೇಂಜ್ ಆಗುವಂತಹ ಆತಂಕ ಜಗತ್ತಿಗೆ ಕಾಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಒಟ್ಟು 14 ಪಾಯಿಂಟ್ನ ಫ್ರೇಮ್ ವರ್ಕ್ ನಲ್ಲಿ ಒಪ್ಪಂದ ಆಗಿರೋದು. ಒಪ್ಪಂದದ ಅಂಶಗಳ ಬಗ್ಗೆ ಅಮೆರಿಕ ಇರಾನ್ ನಡುವೆ ಇದುವರೆಗೂ ಒಮ್ಮತ ಮೂಡಿಲ್ಲ ಅನ್ನುವಂಥ ಮಾಹಿತಿ ಇದೆ. ಒಪ್ಪಂದದ ಪೈಕಿ ಅಮೆರಿಕ ಇರಾನ್ಗೆ $300 ಬಿಲಿಯನ್ ನೀಡಬೇಕು. $300 ಬಿಲಿಯನ್ ಬಗ್ಗೆ ಇರಾನ್ನ ಮಾಧ್ಯಮ ಮೆಹರ್ ಸುದ್ದಿ ಸಂಸ್ಥೆ ವರದಿಯನ್ನ ಮಾಡಿತ್ತು. ನಿನ್ನೆ ನಾವು ಈ ಬಗ್ಗೆ ಉಲ್ಲೇಖ ಮಾಡಿದ್ವಿ. ಮೆಹರ್ ಸಂಸ್ಥೆ ವರದಿಯನ್ನ ಮಾಡಿತ್ತು. ಇರಾನ್ನ ಬೇಡಿಕೆಗಳಲ್ಲಿ ಇದು ಪ್ರಮುಖ ಬೇಡಿಕೆ. ಆದ್ರೆ ಇರಾನ್ಗೆ $300 ಬಿಲಿಯನ್ ನೀಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಪ್ಪಿಲ್ಲ. ಅತ್ತ ಇರಾನ್ ತನಗೆ ಅಮೆರಿಕ ಪುನರ್ ನಿರ್ಮಾಣಕ್ಕೆ ಹಣ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದೆ. ಜೊತೆಗೆ ಜಪ್ತಿ ಮಾಡಿರುವಂತಹ ಇರಾನ್ನ $25 ಬಿಲಿಯನ್ ಬಿಡುಗಡೆಗೆ ಪಟ್ಟು ಹಿಡಿದಿದೆ. ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅದನ್ನ ಫ್ರೀಸ್ ಏನು ಮಾಡಲಾಗಿದೆ, ಅದನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ 50% ಹಣವನ್ನ ಬಿಡುಗಡೆ ಮಾಡುವುದಕ್ಕೆ ಇರಾನ್ ಒತ್ತಾಯವನ್ನ ಮಾಡಿದೆ. ಜೊತೆಗೆ ಇನ್ನು ಮುಂದೆ ಯಾವತ್ತೂ ಕೂಡ ನ್ಯೂಕ್ಲಿಯರ್ ಅಸ್ತ್ರವನ್ನ ಇರಾನ್ ಹೊಂದಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ನ್ಯೂಕ್ಲಿಯರ್ ಅಸ್ತ್ರದ ಬಗ್ಗೆ ಮುಂದಿನ 60 ದಿನಗಳಲ್ಲಿ ಮಾತುಕತೆ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇಷ್ಟೆಲ್ಲ ಗೊಂದಲಗಳಿರುವ ಮಧ್ಯೆ ಜೂನ್ 19ನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಿಜಕ್ಕೂ ಎರಡೂ ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾವಾ ಅನ್ನುವಂಥ ಪ್ರಶ್ನೆ, ಕುತೂಹಲ ಜಗತ್ತಿಗೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಏನೋ ಈ ಸಲ ಅಂತೂ ಕೊನೆ ಹಂತಕ್ಕೆ ಬಂದ್ಬಿಡ್ತು, ಜಗತ್ತು ನಿಟ್ಟುಸಿರು ಬಿಡುವಂತಹ ಆ ಸಮಯ ಸನ್ನಿಹಿತ ಆಯ್ತು ಅಂತ ಭಾವಿಸಲಾಗಿತ್ತು. ಆದ್ರೆ $300 ಬಿಲಿಯನ್ ಇರಾನ್ನ ಪುನರ್ ನಿರ್ಮಾಣಕ್ಕೆ ಕೊಡಬೇಕಾದಂತಹ ಹಣ, ಆ ವಿಚಾರವಾಗಿ ಗೊಂದಲ ಇದೆ ಅನ್ನುವಂಥ ಮಾಹಿತಿ. ಈ ಗೊಂದಲ ಹೀಗೆ ಮುಂದುವರೆದ್ರೆ ಜೂನ್ 19ನೇ ತಾರೀಕಿನ ಮೇಲೆ ಇಡೀ ಜಗತ್ತು ಏನ್ ಚಿತ್ತವನ್ನ ನೆಟ್ಟಿದೆ, ಆ ಒಪ್ಪಂದ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಕಾಡ್ತಿದೆಯಲ್ಲ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶಿ, ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಈಗ ತಾತ್ಕಾಲಿಕ ಕದನ ವಿರಾಮ ಜಾರಿಯಾಗಿದೆ. ಆದರೆ ಯಾವುದೇ ಒಂದು ಶಾಂತಿ ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸಹಿ ಹಾಕಿಲ್ಲ. ಈಗ ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಎರಡೂ ದೇಶಗಳು ಕೂಡ ಒಪ್ಕೊಂಡಿವೆ. ಆದರೆ ಮಧ್ಯಂತರ ಶಾಂತಿ ಒಪ್ಪಂದದ 14 ಪಾಯಿಂಟ್ಗಳ ಫ್ರೇಮ್ ವರ್ಕ್ನಲ್ಲೇ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿದೆ. ಈ 14 ಪಾಯಿಂಟ್ಗಳ ಫ್ರೇಮ್ ವರ್ಕ್ ಈಗ ಗೊಂದಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ಇರಾನ್ ಹೇಳ್ತಾ ಇದೆ, ಆದರೆ ಆ ಅಂಶಗಳನ್ನು ಒಪ್ಕೊಳ್ಳಿಕ್ಕೆ ಅಮೆರಿಕ ತಯಾರಿಲ್ಲ. ಮುಖ್ಯವಾಗಿ ಈಗ 14 ಪಾಯಿಂಟ್ಗಳಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳು ಅಂತ ಅಂದರೆ, ಈಗ ಇರಾನ್ನ ಪುನರ್ ನಿರ್ಮಾಣಕ್ಕೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು $300 ಬಿಲಿಯನ್ ಹಣವನ್ನು ನೀಡಬೇಕು ಅಂತೇಳಿ ಇರಾನ್ ಕೇಳ್ತಾ ಇದೆ. ಈಗ ಇರಾನ್ನ ಮೇಲೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಭಾರಿ ಪ್ರಮಾಣದಲ್ಲಿ ಮಿಲಿಟರಿ ದಾಳಿಯನ್ನು ನಡೆಸಿವೆ. ಇರಾನು ಮತ್ತು ಗಲ್ಫ್ನ ರಾಷ್ಟ್ರಗಳು, ಜೊತೆಗೆ ಇಸ್ರೇಲ್ ದೇಶವು ಎಲ್ಲವೂ ಕೂಡ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿವೆ. ಇದರಿಂದಾಗಿ ಇರಾನ್ ದೇಶಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ, ಮೂಲಸೌಕರ್ಯ ನಷ್ಟ ಉಂಟಾಗಿದೆ. ಜೊತೆಗೆ ಇರಾನ್ನ ಸುಪ್ರೀಂ ಲೀಡರ್ ಅಯತೋಲಾ ಅಲಿ ಖಮೇನಿ ಸಾವನ್ನಪ್ಪಿದ್ದಾರೆ, ಮಿಲಿಟರಿ ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ. ಜೊತೆಗೆ ಈ ಒಂದು ಮೂಲಸೌಕರ್ಯಕ್ಕೆ ಉಂಟಾಗಿರ್ತಕ್ಕಂಥ ನಷ್ಟ
ನಷ್ಟವನ್ನು ಕೂಡ ಈಗ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳೇ ತುಂಬಿಕೊಡ್ಬೇಕು ಅಂತೇಳಿ ಇರಾನ್ ಪಟ್ಟಣ ಹಿಡಿದಿದೆ. ಇದಕ್ಕಾಗಿ $300 ಬಿಲಿಯನ್ ಬರೀ ಪ್ರಮಾಣದ ಹಣ ನೀಡಬೇಕು ಅಂತೇಳಿ ಇರಾನ್ ಕೇಳ್ತಾ ಇದೆ. ಈ ಒಂದು ಅಂಶ ಕೂಡ ಈಗ ಒಪ್ಪಂದದಲ್ಲಿ ಇದೆ ಅಂತೇಳಿ ಇರಾನ್ ಹೇಳ್ತಾ ಇದೆ. ಆದರೆ ಇದನ್ನು ಒಪ್ಕೊಳ್ಳಿಕ್ಕೆ ಅಮೆರಿಕ ತಯಾರಿಲ್ಲ. ಇದು ಫೇಕ್ ನ್ಯೂಸ್ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಇರಾನ್ನ ಮಾತಿಗೆ ಟ್ರಂಪ್ ಅವರೀಗ ವಿರೋಧವನ್ನು ವ್ಯಕ್ತಪಡಿಸಿದಂತಾಗಿದೆ. ಆ ಪಾಯಿಂಟ್ ಅನ್ನು ನಾವು ಒಪ್ತಾ ಇಲ್ಲ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದಂತಾಗಿದೆ. ಹಾಗಾಗಿ ಈ ಒಂದು ಅಂಶವನ್ನು ಒಪ್ಪದೇ ಇದ್ದಾಗ ಅಮೆರಿಕ ಇರಾನ್ ಒಪ್ಪಂದಕ್ಕೆ ಸಹಿ ಆಗ್ತಕ್ಕಂಥದ್ದು ಅನುಮಾನ ಆಗುತ್ತೆ. ಜೊತೆಗೆ ಇನ್ನೊಂದು ಕೆಲವು ಅಂಶಗಳು ಕೂಡ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಭಿನ್ನಾಭಿಪ್ರಾಯ ಇರೋದನ್ನು ಕೂಡ ಬಹಿರಂಗಪಡಿಸ್ತವೆ. ಅದೇನು ಅಂತ ಅಂದರೆ ಮುಖ್ಯವಾಗಿ ಈಗ ಇರಾನ್ ಇನ್ನೆಂದೂ ಕೂಡ ನ್ಯೂಕ್ಲಿಯರ್ ಅಸ್ತ್ರವನ್ನು ಹೊಂದೋದಿಲ್ಲ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಈ ಮಾತನ್ನು ಹೇಳಿದ್ದಾರೆ. ಆದರೆ ಇದನ್ನು ಇನ್ನೂ ಅಧಿಕೃತವಾಗಿ ಇರಾನ್ ಒಪ್ಕೊಳ್ತಾ ಇಲ್ಲ. ಮುಖ್ಯವಾಗಿ ಇದರ ಬಗ್ಗೆ ಇನ್ನು ಮುಂದಿನ 60 ದಿನಗಳಲ್ಲಿ ಮಾತುಕತೆಯನ್ನು ನಡೆಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಅಂತೇಳಿ ಇರಾನ್ ಹೇಳ್ತಾ ಇದೆ. ಈಗ ಸ್ವಿಟ್ಜರ್ಲೆಂಡ್ನಲ್ಲಿ ಜೂನ್ 19ನೇ ತಾರೀಕು ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಮಾತ್ರ ಸಹಿ ಹಾಕಲಾಗುತ್ತೆ. ಅದಾದ ಬಳಿಕ 60 ದಿನಗಳಲ್ಲಿ ಒಂದು ವಿಸ್ತೃತವಾದಂಥ ಮಾತುಕತೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳ ನಡುವೆ ನಡೆಯುತ್ತೆ. ಆ ಒಂದು ವಿಸ್ತೃತ ಮಾತುಕತೆ ನಡೆದ ಬಳಿಕ ಅಷ್ಟೇ ಅಂತಿಮ ಶಾಂತಿ ಒಪ್ಪಂದಕ್ಕೆ ಎರಡೂ ದೇಶಗಳು ಕೂಡ ಸಹಿ ಹಾಕಬೇಕಾಗಿದೆ ಅಂತೇಳಿ ಇರಾನ್ ಹೇಳ್ತಾ ಇದೆ. ಆದರೆ ಈಗ ಈ ಒಂದು ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಮಾತ್ರನೇ ಸಹಿ ಹಾಕ್ತವೆ. ಮೂರನೇ ರಾಷ್ಟ್ರವಾದಂಥ ಇಸ್ರೇಲ್ ಸಹಿ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.